ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಮಿಳುನಾಡಿನ ಚಿದಂಬರಂ ದೇವಸ್ಥಾನದ ವಿಶೇಷತೆಗಳನ್ನು ಇವತ್ತೊಂದು ದಿನ ತಿಳಿಯೋಣ ಬನ್ನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಮೊದಲಿಗೆ 5 ಜ್ಯೋತಿರ್ಲಿಂಗಗಳಲ್ಲಿ ಚಿದಂಬರಂ ದೇವಾಲಯವು ಸಹ ಒಂದಾಗಿದೆ. ಎರಡನೇದಾಗಿ, ಶಿವನನ್ನು ಎಲ್ಲ ದೇವಸ್ಥಾನದಲ್ಲಿ ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆದರೆ ಚಿದಂಬರಂ ದೇವಾಲಯದಲ್ಲಿ ನಟರಾಜನ ರೂಪದಲ್ಲಿ ಪೂಜಿಸಲಾಗುತ್ತದೆ. ಭೂಮಿಯ ಮಧ್ಯಭಾಗದಲ್ಲಿ ಈ ಚಿದಂಬರಂ ದೇವಸ್ಥಾನ ಇರುವುದು ಮತ್ತೊಂದು ವಿಶೇಷ. ದೇವಾಲಯದ ಶಿಲ್ಪಕಲೆಗೆ ಮನಸ್ಸು ಸೋಲದವರೇ ಇರಲಾರರು. ಅಷ್ಟು ಸುಂದರವಾದ ಕೆತ್ತನೆ ನಮ್ಮ ಭಾರತೀಯ ಶಿಲ್ಪಕಲೆ. ಈ ದೇವಾಲಯವು ಸುಮಾರು 2500 ವರ್ಷದ ಇತಿಹಾಸವಿದ್ದು ಹಾಗೂ ಹಳೆಯ ಪುರಾತನ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಸುಮಾರು 35 ಎಕರೆಯಲ್ಲಿ ವಿಶಾಲವಾಗಿ ನಿರ್ಮಾಣವಾಗಿದೆ ಹಾಗೂ ಈ ದೇವಾಲಯವು ಪಲ್ಲವ ಅಥವಾ ಚೋಳರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಚೆನ್ನಾಗಿದ್ದು, ಬಿಸಿಲಿನ ತಾಪಕ್ಕೆ ನೆರಳಿನ ವ್ಯವಸ್ಥೆ ಹಾಗೂ ನಡೆಯಲು ಮ್ಯಾಟ್ ಹಾಕಿದ್ದಾರೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಹಿಂದೂ ಸಾಹಿತ್ಯದಲ್ಲಿ ಚಿದಂಬರಂ ಶಿವನ ಅತ್ಯಂತ 5 ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದ್ದು, ಪ್ರತಿಯೊಂದು ದೇವಾಲಯವು ಪಂಚಭೂತಗಳಲ್ಲಿ ಒಂದನ್ನು ಸೂಚಿಸುತ್ತದೆ. ಇವುಗಳಲ್ಲಿ ಚಿದಂಬರಂ ದೇವಾಲಯವು ಆಕಾಶ ಅಂದರೆ ಮೋಡರಹಿತ ಶುದ್ಧ ಆಕಾಶ ಎಂಬ ಅರ್ಥವನ್ನು ಸೂಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.